ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಬನಾನಾ ಬರ್ಫಿ ಮಾಡೋದು ಹೇಗೆ ಅಂತ ನೋಡೋಣ. ಅದನ್ನು ಪರ್ಫೆಕ್ಟಾಗಿ ಮಾಡೋದು. ಆ್ಯಂಡ್ ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇನ್ಫ್ಯಾಕ್ಟ್ ತುಂಬ ಈಸಿ ಮಾಡೋದು. ಬಟ್ ನಾನು ಈ ಬನಾನಾ ಬರ್ಫಿಗೆ ಯಾವುದೇ ಶುಗರ್ ಯೂಸ್ ಮಾಡಿಲ್ಲ, ಫುಡ್ ಕಲರ್ ಯೂಸ್ ಮಾಡಿಲ್ಲ, ಮತ್ತು ಮೈದಾ ಯೂಸ್ ಮಾಡಿಲ್ಲ. ಮೇಯ್ನಾಗಿ ಹೆಲ್ದಿ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಹೆಲ್ದಿಯಾಗಿ ಒಂದೊಳ್ಳೆ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದನ್ನು ಪರ್ಫೆಕ್ಟಾಗಿ ಆ್ಯಂಡ್ ಟೇಸ್ಟಿಯಾಗಿ. ಮೊದಲಿಗೆ ಇದಕ್ಕೆ ಸಿಹಿಗೆ ಎಷ್ಟು ಬೇಕೋ ಅಷ್ಟನ್ನು ಬೆಲ್ಲನ ಕರಗಿಸಿ ಇಟ್ಕೊಳ್ಬೇಕಾಗತ್ತೆ. ನಾನು ಮುಂಚೆನೇ ಹೇಳಿದಾಗೆ ನಾನು ಶುಗರ್ ಬಳಸಿಲ್ಲ, ಅದಕ್ಕೋಸ್ಕರ ಬೆಲ್ಲ ಬಳಸಿದ್ದೀನಿ. ಬೆಲ್ಲನೂ ಅಷ್ಟೇ ಹಾಗೆ ಡೈರೆಕ್ಟಾಗಿ ಬಳಸೋಕ್ಕಾಗಲ್ಲ ಈ ರೆಸಿಪಿಗೆ. ಅದಕ್ಕೋಸ್ಕರ ಬೆಲ್ಲನ ಸ್ವಲ್ಪ ಕರಗಿಸಿ ತೊಗೊಳ್ಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ ಈ ಬೌಲಲ್ಲಿ 1.5 ಬೌಲಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಇವಾಗ ಇದಕ್ಕೆ ನೀರು ತೊಗೊಂಡಂಥ ಬೌಲಲ್ಲೇ 1 ಬೌಲಷ್ಟು ಬೆಲ್ಲನ ತೊಗೋಬೇಕಾಗತ್ತೆ. ನಾನಿಲ್ಲಿ ಬೆಲ್ಲನ ಪೌಡರ್ ಮಾಡಿ ತೊಗೊಂಡಿಲ್ಲ, ಹಾಗೆ ಉಂಡೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಜಜ್ಜಿ ಹಾಕೋಬೋದು. ನೀವು ಇಷ್ಟೇ ಬೆಲ್ಲ ಹಾಕೋಬೇಕು ಅಂತ ಏನೂ ಇಲ್ಲ. ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಸ್ವೀಟ್ ಹಾಕೋಬೋದು. ಇನ್ನೂ ಕಮ್ಮಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ಬೆಲ್ಲನ ಹಾಕೋಬೋದು. ಇವಾಗ ಈ ಬೆಲ್ಲನ ನೀಟಾಗಿ ಕರಗಿಸ್ಕೋಬೇಕಾಗತ್ತೆ. ಬಟ್ ಪಾಕ ಏನೂ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವಾಗ ಈ ಬರ್ಫಿಲಿ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಬಾಳೆಹಣ್ಣು. ನಾನಿಲ್ಲಿ ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ 4. ಇದನ್ನು ನೀವು ಸಣ್ಣದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು 4 ಏಲಕ್ಕಿನ ಸೇರಿಸಿ ನೀಟಾಗಿ ಬನಾನಾ ಪ್ಯೂರಿ ಮಾಡ್ಕೋಬೇಕಾಗತ್ತೆ. ಇದೆರಡು ಪ್ರಿಪ್ರೇಷನ್ ಆದಮೇಲೆ ನಾವು ಇವಾಗ ಬರ್ಫಿ ಮಾಡೋ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ನ ತೊಗೊಂಡಿದ್ದೀನಿ. ಅದು ಬಿಸಿ ಆದ ನಂತರ 1/4 ಕಪ್ಪಷ್ಟು ಸೂಜಿ ರವೆನ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೋಬೇಕಾಗತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡಬೇಡಿ. ಈ ಬರ್ಫಿ ಮಾಡಬೇಕಾದ್ರೆ ನಿಧಾನವಾಗಿ ಹುರ್ಕೊಳ್ಳಿ. ನಿಮಗೆ ಪರ್ಫೆಕ್ಟ್ ಅಳತೆ ಹೇಳಬೇಕು ಅಂದರೆ 1.5 ಕಪ್ ನೀರಿಗೆ 1 ಕಪ್ ಬೆಲ್ಲ ತೊಗೊಂಡಿದ್ದೆ, 1/4 ಕಪ್ಪಷ್ಟು ಸೂಜಿನ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೋಬೇಕಾಗುತ್ತೆ. ಇಷ್ಟೇ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಅದರಲ್ಲಿ ನೀವು ಬನಾನಾನ ನೀವು ಹೇಗೆ ನಿಮ್ಮ ಕಂಫರ್ಟಬಲ್ ಹೇಗೋ ಹಾಗೆ ತೊಗೋಬೋದು. ನಾನಿಲ್ಲಿ 4ನ ತೊಗೊಂಡಿದ್ದೀನಿ. ನಾನು ಮುಂಚೆನೇ ಹೇಳಿದಾಗೆ ಈ ರವೆನ ನಿಧಾನವಾಗಿ ಸ್ವಲ್ಪ ಗಮ್ಮನವರೆಗೂ ಹುರ್ಕೋಬೇಕಾಗತ್ತೆ. ಅದಾದಮೇಲೆ ತಗೊಂಡಂಥ 1 ಕಪ್ ಗೋಧಿ ಹಿಟ್ಟನ್ನ ಸೇರಿಸಿ ಮತ್ತೆ ಡ್ರೈ ರೋಸ್ಟ್ ಮಾಡಬೇಕು. ನೀವು ಬೇಕಾದರೆ ಇದನ್ನು ತುಪ್ಪದಲ್ಲೂ ಬೇಕಾದರೂ ಹುರ್ಕೋಬೋದು. ಬಟ್ ನನ್ನ ಸಜೆಷನ್ ಡ್ರೈ ರೋಸ್ಟೇ ಮಾಡ್ಕೊಳ್ಳಿ. ಯಾಕೆ ಅಂದರೆ ರವೆ ಮತ್ತು ಗೋಧಿ ಹಿಟ್ಟು ಡ್ರೈ ರೋಸ್ಟ್ ಮಾಡಬೇಕಾದ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಅದು ಬರ್ಫಿಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ನಾವು ಹೇಗೂ ಈ ಪ್ರೋಸೆಸ್ಸಲ್ಲಿ ಹೋಗ್ತಾ ಹೋಗ್ತಾ ತುಪ್ಪನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಹೇಗೂ ತುಪ್ಪ ಆ್ಯಡ್ ಮಾಡ್ತೀವಿ, ಬಟ್ ಮೊದಲಿಗೆ ಆ್ಯಡ್ ಮಾಡ್ಕೋಬೇಡಿ. ದಿಸ್ ಇಸ್ ಮೈ ಸಜೆಷನ್ ಅಷ್ಟೇ. ಐ ಆಮ್ ಸಾರಿ, ನಾನು ಆಲ್ರೆಡಿ ತುಪ್ಪನ ಹೇಳಲಿಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಬೇಕಾದ್ರೆ. ತುಪ್ಪನೂ ಆ್ಯಕ್ಚುಲಿ ನಿಮ್ಗೆ ಅವಶ್ಯಕತೆ ಇರೋಷ್ಟು ತೊಗೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇದನ್ನು ಎಷ್ಟೊತ್ತು ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ರವೆನ 1 ನಿಮಿಷ ಮಾಡಬೇಕಾಗತ್ತೆ. ಗೋಧಿ ಹಿಟ್ಟನ್ನ ಹಾಕಾದ್ಮೇಲೆ 1 ನಿಮಿಷ, ಟೋಟಲ್ 2 ಮಿನಿಟ್ಸ್ ನಿಧಾನವಾಗಿ ಡ್ರೈ ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಗೋಧಿ ಹಿಟ್ಟು ಮತ್ತು ರವೆನ ಸ್ವಲ್ಪ ಗಮ್ಮಂತ ಹುರ್ಕೊಂಡಾದ್ಮೇಲೆ ತೊಗೊಂಡಂಥ ತುಪ್ಪದಲ್ಲಿ 4ರಿಂದ 5 ಟೇಬಲ್ ಸ್ಪೂನಷ್ಟು ಮತ್ತೆ ಅದಕ್ಕೆ ಸೇರಿಸ್ಕೊಂಡು ತುಪ್ಪದಲ್ಲಿ ಇನ್ನೊಂದು ಸ್ವಲ್ಪ ಹುರ್ಕೋಬೇಕಾಗತ್ತೆ. ತುಪ್ಪ ಹಾಕ್ಕೊಂಡು ಹುರ್ಕೊಳ್ಬೇಕಾದ್ರೇ ಒಂದು ಮೈಲ್ಡ್ ಸ್ಮೆಲ್ ಬರ್ತಿರುತ್ತೆ ಬರ್ಫಿದು. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಇದನ್ನು ಇಷ್ಟೊಂದು ಹೆಲ್ದಿಯಾಗಿ ಮಾಡ್ತಿರೋದ್ರಿಂದ ನೀವು ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು. ನೀವು ನೋಡ್ತಿರೋ ಹಾಗೆ ನಾನು ಯಾವುದೂ ಅನ್ಹೆಲ್ದಿ ಐಟಮ್ಸ್ನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ಇವಾಗ ಇಲ್ಲಿ ನಿಧಾನವಾಗಿ ಈ ಥರ ಹುರ್ಕೊಳ್ಳೋದ್ರಿಂದ ಮತ್ತೆ ಸೂಜಿ ಮತ್ತು ಗೋಧಿ ಹಿಟ್ಟದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಆಲ್ಮೋಸ್ಟ್ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಈ ಥರ ಕೈ ಆಡಿಸ್ಕೊತಾನೆ ಇರಿ. ಆ್ಯಂಡ್ ಮೇಜರ್ ಈ ಬರ್ಫಿ ಮಾಡಬೇಕಾದ್ರೆ ನೀವು ಅಲ್ಲೇ ನಿಂತ್ಕೊಂಡು ಮಾಡಬೇಕಾಗತ್ತೆ. ದಯವಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಮಾಡಬೇಡಿ. ಯಾಕಂದರೆ ಆ ಗೋಧಿ ಹಿಟ್ಟು ತಳ ಹಿಡ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇವಾಗ ನೋಡ್ತಾ ಇದ್ದೀರಲ್ವ, ಇದು ನೀಟಾಗಿ ರೋಸ್ಟ್ ಆಗಿದೆ. ಇವಾಗ ಇದಕ್ಕೆ ಬನಾನಾ ಪ್ಯೂರಿನ ಹಾಕ್ಕೋಬೇಕಾಗತ್ತೆ. ಆ್ಯಂಡ್ ನಾನು ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿನೂ ಅದ್ರ ಜೊತೆನೇ ರುಬ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಇವಾಗ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ 1-2 ಟೇಬಲ್ ಸ್ಪೂನ್ ತುಪ್ಪನೂ ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬನಾನಾ ಪ್ಯೂರಿನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುಪ್ಪ ಮತ್ತು ಜಾಗರಿ ಸಿರಪ್ನ ನೀವು ಯಾವ ಸ್ಟೇಜಲ್ಲಾದರೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಇವಾಗ ನಾನು ಇಲ್ಲಿ ತುಪ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಜಾಗರಿ ಸಿರಪ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ನಾನು ಆಲ್ರೆಡಿ ವಿಡಿಯೋ ಬಿಗಿನಿಂಗಲ್ಲೇ ತೋರಿಸಿದ್ದೀನಿ, ಬೆಲ್ಲನ ಕರಗಿಸಿ ತೊಗೋಬೇಕು ಆ್ಯಂಡ್ ಅದನ್ನು ಶೋಧಿಸಿ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಹಾಗೆ ಹಾಕ್ಕೋಬೇಡಿ.
ಆ್ಯಕ್ಚುಯಲ್ ಟಾಸ್ಕ್ ಇವಾಗಲೇ ಇರೋದು. ಯಾಕೆ ಅಂದರೆ ನಾವು ಜಾಗರಿ ಸಿರಪ್ನ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆವಾಗಲೇ ನಮಗೆ ಬರ್ಫಿ ಪರ್ಫೆಕ್ಟಾಗಿ ಬರೋದು. ನೀವು ಪರ್ಫೆಕ್ಟಾಗಿ ಅಳತೆಯಲ್ಲಿ ತೊಗೊಂಡಿದ್ದೀರಾ ಅಂದರೆ ಒಟ್ಟಿಗೆ ಜಾಗರಿ ಸಿರಪ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಬೋದು. ಬಿಕಾಸ್ ನಾನು ಆಲ್ರೆಡಿ ಅಳತೆ ಕರೆಕ್ಟಾಗಿ ತೊಗೊಂಡಿದ್ದೆ, ಹಾಗಾಗಿ ನೀಟಾಗಿ ಎಲ್ಲನೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟಾದಮೇಲೆ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸಿದ ಹಾಗಾಗುತ್ತೆ. ಇದಾದಮೇಲೆ ನಾವೆಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತೀವಿ ಇದನ್ನು ಅನ್ನೋದ್ರ ಮೇಲೆ ಬರ್ಫಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡ್ತಿದ್ದೀರಾ ಅಲ್ವಾ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ತಿರುಗಿಸ್ತಾನೇ ಇದ್ದೀನಿ, ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಕೈ ನೋವು ಆದರೂ ಪರವಾಗಿಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಸಜೆಷನ್ ಅದೇನೆ. ನೀವೆಷ್ಟು ತಿರುಗಿಸ್ತಾ ಇರಬೇಕು ಅಂದರೆ ತಿರುಗಿಸ್ತಾ ಅದು ತಳ ಬಿಡುತ್ತೆ ನೋಡಿ, ಈ ಥರ ಅಲ್ಲಿವರೆಗೂ ತಿರುಗಿಸ್ಕೋಬೇಕು. ನೋಡ್ತಿದ್ದೀರಲ್ವ, ನಾವು ಬಿಗಿನಿಂಗಲ್ಲಿ ತಿರುಗಿಸಿದ್ದಕ್ಕೂ ತಿರುಗಿಸ್ತಾ ಬರ್ಫಿ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದೀನಿ ಅಂತ. ಹೀಗೆ ತಿರುಗಿಸ್ತಾನೇ ಇರಬೇಕು. ಆ್ಯಂಡ್ ಸ್ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಳ್ಳಿ, ಯಾಕಂದರೆ ತಳ ಹಿಡಿಬಾರ್ದು, ಅದಕ್ಕೋಸ್ಕರ. ಇವಾಗ ಇದು ಈ ಥರ ತಳ ಬಿಟ್ಟಿದೆ ಅಂದರೆ ಕರೆಕ್ಟಾಗಿ ಬೆಂದಿದೆ ಅಂತ. ಸೊ ಈ ಥರ ಬರ್ತಿದೆ ಅಂದರೆ ನಾನು ಕರೆಕ್ಟಾಗಿ ಬರ್ಫಿ ಮಾಡಿದ್ದೀನಿ ಅಂತ ಅರ್ಥ. ಆ್ಯಂಡ್ ಇದನ್ನ ನಾವು ಬಾಳೆಹಣ್ಣಲ್ಲಿ ಮಾಡಿರೋದ್ರಿಂದ ಅಂತೂ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ಆ್ಯಕ್ಚುಲಿ ಅಷ್ಟೇನು ರಿಸ್ಕ್ ಏನಾಗಲ್ಲ, ಚೆನ್ನಾಗಿ ತಿರುಗಿಸ್ಬೋದು. ಸೊ ಇವಾಗ ಉಳಿದಿರುವಂಥ ತುಪ್ಪನ ಇನ್ನು ಸ್ವಲ್ಪ ಹಾಕ್ಕೊಂಡು ಬೇಕಾದರೆ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ನೀವೇ ನೋಡ್ತಾ ಇದ್ದೀರಲ್ವ, ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ, ಶುಗರ್ ಯೂಸ್ ಮಾಡಿಲ್ಲ, ಹಾಗೆ ಮೈದಾನೂ ಯೂಸ್ ಮಾಡಿಲ್ಲ. ಅದ್ರ ಬದಲಾಗಿ ನಾನು ಯೂಸ್ ಮಾಡಿರೋದು ಗೋಧಿ ಹಿಟ್ಟು, ಬೆಲ್ಲ ಮತ್ತು ತುಪ್ಪನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಕಲರ್ಗೆ ಇಟ್ ಇಸ್ ಓಕೆ, ಅದು ಯಾವ ಕಲರ್ ಇದ್ರೂ ಪರವಾಗಿಲ್ಲ. ಬೆಲ್ಲ ಏನು ಕಲರ್ ಇರುತ್ತೋ ಆ ಕಲರ್ ಬರುತ್ತೆ, ದಟ್ಸ್ ಓಕೆ. ಕಲರಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಬೋದು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ತಟ್ಟೆ ತೊಗೊಂಡು ತಟ್ಟೆಗೆ ಈ ಥರ ತುಪ್ಪನ ಸವರ್ಕೋತಾ ಇದ್ದೀನಿ. ಉಳಿದಿರುವಂಥ ಎಲ್ಲ ತುಪ್ಪನೂ ತಟ್ಟೆಗೆ ಹಾಕ್ಬಿಟ್ಟು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋತೀನಿ. ಅದಾದಮೇಲೆ ಬರ್ಫಿ ಮಿಕ್ಸ್ಚರ್ನ ನಾವು ಇದಕ್ಕೆ ಹಾಕೋಬೇಕಾಗುತ್ತೆ. ಇವಾಗ ನಿಮಗೆ ಸಾಧ್ಯ ಆದರೆ ಕೈಯಲ್ಲೇ ತಟ್ಟೋಕ್ಕೆ ಟ್ರೈ ಮಾಡಿ. ಸಾಧ್ಯ ಆಗಿಲ್ಲ ಅಂತ ಅಂದರೆ ಈ ಥರ ತೊಗೊಂಡಂಥ ಸ್ಪೂನಲ್ಲೇ ನೀವು ಸ್ಪ್ರೆಡ್ ಮಾಡ್ಕೋಬೋದು ತಟ್ಟೆಗೆ. ಆ್ಯಕ್ಚುಲಿ ಆಗಲ್ಲ ಕೈಯಲ್ಲೇ ಮಾಡೋಕ್ಕೆ, ಯಾಕೆಂದರೆ ತುಂಬ ಬಿಸಿ ಇರುತ್ತೆ. ನಿಧಾನವಾಗಿ ಈ ಥರ ಸ್ಪೂನಲ್ಲೇ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ನ ಈ ಥರ ಅದ್ರ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಸ್ಪೂನಲ್ಲಿ ಮತ್ತೆ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಚಾಕು ತೊಗೊಂಡು ಚಾಕು ಹಿಂದಿನ ಭಾಗದಿಂದ ಈ ಥರ ನಿಧಾನವಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಬಿಸಿಲೇ ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಇದು ಸ್ವಲ್ಪ ಸಾಲಿಡಾಗಿ ಚೆನ್ನಾಗಿರುತ್ತೆ. ಬಿಸಿಲೇ ಕಟ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೇನಾದರೂ ಬಿಸಿಲೇ ಕಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ನಿಧಾನವಾಗಿ ಒಂದು 2 hours ರೆಸ್ಟ್ ಮಾಡಿಸಾದ್ಮೇಲೆ ಆಮೇಲೆ ನೀವು ಬೇಕಾದ್ರೆ ಕಟ್ ಮಾಡ್ಬೋದು. ಸೊ ನಾನಿಲ್ಲಿ ನೀಟಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಒಂದು 2 hours ಬಿಟ್ಟಾದಮೇಲೆ ನೀಟಾಗಿ ಅದನ್ನು ಲಿಫ್ಟ್ ಮಾಡಿದೆ. ಸೊ ನೋಡ್ತಿದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಬನಾನಾ ಬರ್ಫಿ ಅಂತ. ಇನ್ಫ್ಯಾಕ್ಟ್ ನನಗೆ ನೋಡ್ತಿದ್ರೆ ತುಂಬ ಖುಷಿ ಆಗ್ತಾಯಿದೆ, ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಇನ್ಫ್ಯಾಕ್ಟ್ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನಿದನ್ನು ಕಂಪ್ಲೀಟಾಗಿ ಓವರ್ನೈಟೇ ಎತ್ತಿಟ್ಟಿದ್ದೆ. ಅದಾದಮೇಲೆ ನೋಡೋಣ ಹೇಗಾಗಿದೆ ಬನಾನಾ ಬರ್ಫಿ ಅಂತ. ಇವಾಗ ನಾನು ಚಾಕೋಲಿ ಎತ್ತಿ ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಬನಾನಾ ಬರ್ಫಿ. ಸಖತ್ತಾಗಿತ್ತು ಟೇಸ್ಟು. ನಾನಿವಾಗ ಅದನ್ನು ಸ್ವಲ್ಪ ಮುರಿದು ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳಿಬಿಟ್ಟು. ವಾವ್, ಎಷ್ಟು ಚೆನ್ನಾಗಾಗಿದೆ ಗೊತ್ತಾ. ನಿಜವಾಗ್ಲೂ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಇತ್ತು. ಇನ್ಫ್ಯಾಕ್ಟ್ ಆ ತುಪ್ಪದ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಗೊತ್ತಾ ತಿನ್ನೋಕ್ಕೆ. ನಾನು ಮೊದಲಿಗೆ ಚಾಕೋಲ್ಲೇ ಎತ್ತಬೇಕಾಗತ್ತೆ ಅಂದ್ಕೊಂಡೆ. ಕೈಯಲ್ಲೂ ಆರಾಮಾಗಿ ತೆಗಿಬೋದು ಬರ್ಫಿನ, ಅಷ್ಟು ನೀಟಾಗಿ ಬರ್ತಾಯಿತ್ತು ಬರ್ಫಿ ಪೀಸಸ್. ನೋಡಿದ್ರಿ ಅಲ್ವಾ, ಒಂದು ಹೆಲ್ದಿಯಾಗಿ ಬನಾನಾ ಬರ್ಫಿನ ಮನೇಲೆ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ. ನಾನು ಈ ವಿಡಿಯೋನ ಸ್ವಲ್ಪ ಲಾಂಗಾಗೆ ಇಟ್ಟಿದ್ದೀನಿ, ಯಾಕಂದರೆ ಡೀಟೇಲ್ಡಾಗಿ ಹೇಳ್ಕೊಡೋಣ ಅಂತ ಹೇಳಿಬಿಟ್ಟು ಜಾಸ್ತಿ ಎಡಿಟ್ಸ್ನ ಮಾಡಿಲ್ಲ. ಸೊ ಹಾಗಾಗಿ ಇದು ಸ್ವಲ್ಪ ಲಾಂಗ್ ಆಗುತ್ತೆ. ದಯವಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಮಾಡಿ. ನೀವು ಈ ಬರ್ಫಿನ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಯಾವಾಗಲಾದರೂ ಒಂದು ಸಲ ನೀವು ಮನೇಲಿ ಮಾಡಿ ಕೊಡಿ ಆಯಿತಾ. ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಿಮಗೆ ಬೇಕ್ರಿಲಿ ಕೊಡಿಸೋ ತಲೆನೋವು ತಪ್ಪುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.